ಸುರೇಶ್ ಅಣ್ಣನ ಕಾಲದಲ್ಲೂ ಆಗ್ತಾ ಇದೆ. ಸುರೇಶ್ ಅಣ್ಣ ಇಲ್ಲಿ, ಮಂಜುನಾಥ್ ಅವರು ಇಲ್ಲಿ, ಯಾರೇ ಇರಲಿ ಅಭಿವೃದ್ಧಿ ಆಗಬೇಕು, ಮಾಗಡಿ ತಾಲೂಕು ಅಭಿವೃದ್ಧಿ ಆಗಬೇಕು. ಅದೊಂದು ಚಿಂತನೆಯನ್ನು ಇಟ್ಕೊಂಡು ಇವತ್ತು ಬಾಲಣ್ಣವರು, ಸುರೇಶ್ ಅಣ್ಣವರು ಅಭಿವೃದ್ಧಿ ಕಡೆ ಚಿಂತನೆಯನ್ನು ಇಟ್ಕೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ. ದಯಮಾಡಿ ನೀವು ಸಹ, ನಿಮ್ಮ ಸಂಸದರು ಇದ್ದಾರೆ, ನಿಮ್ಮ ಸಂಸದರು ನಮ್ಮ ಮಾಗಡಿ ತಾಲೂಕಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು ಇಲ್ಲಿವರೆಗೂ? ಸಂಸದ ಆದಮೇಲೆ ಮಾಗಡಿ ತಾಲೂಕಿಗೆ ಎಷ್ಟು, ಯಾವುದು ಗುರುತರವಾದಂಥ ಜವಾಬ್ದಾರಿಗಳು ಅಂದರೆ ಗುರುತರವಾದ ಕೆಲಸಗಳಿಗೆ ಯಾವುದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಹೇಳ್ಬೋದು. ಅವತ್ತು ನೀವು ಕಾಲರ್ ರೇಸ್ಕೊಂಡು ಈ ಮಾಸ್ಕ್ ವಿತರಣೆ ಮಾಡೋದು ಬಿಟ್ಟು ಅವಾಗ ಹೇಳ್ಬೋದು ನೀವು, ಹೌದು ಸ್ವಾಮಿ ನಮ್ಮ ಸಂಸದನ ಗೆಲ್ಸ್ಕೊಂಡಿದ್ದೋ, ನಾವು ಇಷ್ಟು ಓಟ್ ಹಾಕ್ಸಿದ್ರು ಮಾಗಡಿ ತಾಲೂಕು ಜನ, ನಾವು ಇಷ್ಟು ಕೆಲಸ ಮಾಡಿದ್ದೀವಿ ಅಂತ ನೀವು ಎದೆ ತಡ್ಕೊಂಡು ಹೇಳ್ಬೋದು. ಅದನ್ನು ಬಿಟ್ಬಿಟ್ಟು ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇರೋದಕ್ಕೆ, ಅಭಿವೃದ್ಧಿ ಕೆಲಸಗಳಾಗ್ತಾ ಇರೋದಕ್ಕೆ ನೀವು ದಯಮಾಡಿ ಈ ಥರ ವ್ಯಂಗ್ಯವಾಗಿ ಮಾತಾಡೋವಂಥದ್ದನ್ನೆಲ್ಲ ದಯಮಾಡಿ ಕಮ್ಮಿ ಮಾಡಬೇಕು ಅಂತ ಹೇಳಿ ನಾನು ಮನವಿಯನ್ನೇ ಮಾಡ್ಕೊಳ್ತೀನಿ. ಮತ್ತು ವಿರೋಧ ಪಕ್ಷದವ್ರು ಅಷ್ಟೇ, ನಾನು ವಿರೋಧ ಪಕ್ಷದವ್ರಿಗೆ ಹೇಳೋದಷ್ಟೇ, ವೈಯಕ್ತಿಕವಾದ ಟೀಕೆ ಟಿಪ್ಪಣಿಗಳನ್ನ ಬಿಡಿ. ವೈಯಕ್ತಿಕವಾದ ಟಿಪ್ಪಣಿಗಳಿಂದ ಯಾರು ದೊಡ್ಡವರಾಗೋದಿಲ್ಲ. ನೀವೊಂದು ಮಾತಾಡಿದ್ರೆ ಅವ್ರವ್ರು ಮಾತಾಡ್ತಾರೆ, ಅವ್ರವ್ರು ಮಾತಾಡಿದ್ರೆ ನೀವೊಂದು ಮಾತಾಡ್ತಾರೆ. ಅಭಿವೃದ್ಧಿ ಆಗ್ತಾ ಇದೆ ಮಾಗಡಿ ತಾಲೂಕೆಲ್ಲ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿಗೆ ಒತ್ತನ್ನು ಕೊಡಿ. ಅಭಿವೃದ್ಧಿ ಯಾವ ಥರ ಆಗಬೇಕು ಅಂತ ಒಂದು ತಿಳುವಳಿಕೆಯನ್ನು ಹೇಳಿ. ಅಭಿವೃದ್ಧಿನ ಯಾವ ಥರ ಮಾಡಬೇಕು, ಈಗ ಅಭಿವೃದ್ಧಿ ಮಾಡ್ತಾರೆ ಸರಿ ಇಲ್ಲ, ಇನ್ನೊಂದು ಥರ ಬೇರೆ ನಿಮ್ಮ ಐಡಿಯಾಗಳು ಏನಿದ್ರೆ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಿ ಅಭಿವೃದ್ಧಿ ಯಾವ ಥರ ಆಗಬೇಕು ಅಂತ ಹೇಳಿ. ಅದನ್ನು ಬಿಟ್ಬಿಟ್ಟು ಯಾವುದೋ ವೈಯಕ್ತಿಕವಾದೆಲ್ಲ ಇಟ್ಕೊಂಡು ಅವ್ರಾಗ ಹೇಗೆ ಇವರಿಗೆ ಇವೆಲ್ಲ ಏನು ತಿನ್ಬೇಕು? ಇವೆಲ್ಲ ಇನ್ನೊಂದು ದ್ವೇಷದ ರಾಜಕಾರಣ ಸ್ಟಾರ್ಟ್ ಆಗುತ್ತೆ ಬಿಟ್ಟರೆ ಎಲ್ಲೋ ಒಂದು ಕಡೆ ಕೆಲಸಗಳಾಗೋದಿಲ್ಲ, ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ. ನಮ್ಮ ಕಾರ್ಯಕರ್ತರಲ್ಲೇ ಮನಸ್ತಾಪಗಳು ಬರ್ತವೆ. ಇದನ್ನೆಲ್ಲ ಬಿಡಿ. ನಿಮ್ಗೆ ಅಧಿಕಾರ ಇದ್ದಾಗ ನೀವು ಕೆಲಸ ಮಾಡಿದ್ದೀರಾ, ಇವ್ರಿಗೆ ಅಧಿಕಾರ ಇದೆ, ಸರ್ಕಾರ ಬೇಕು ಅಂತ ಬರಟರು ಅವತ್ತಿಂದ ಕೇಳ್ತಾ ಇದ್ರು. ಇವತ್ತು ಸರ್ಕಾರ ಬಂದಿದೆ, ಸರ್ಕಾರದಿಂದ ಯಥೇಚ್ಛವಾದಂಥ ಅನುದಾನವನ್ನು ತರ್ತಾ ಇದ್ದಾರೆ. ಇವತ್ತು ಎಲ್ಲೂ ಯಾವ ಶಾಸಕರು ಸಹ ಇಷ್ಟೊಂದು ಅನುದಾನ ತರಕ್ಕಾಗ್ತಾ ಇಲ್ಲ. ನೀವು ನೋಡಿರ್ಬೋದು ಮಾಗಡಿ ತಾಲೂಕಲ್ಲಿ ಯಾವ ಮಟ್ಟಕ್ಕೆ ಕೆಲಸಗಳಾಗ್ತಾ ಇದೆ ಅಂತೇಳಿ. ಪ್ರತಿಯೊಂದು ಗ್ರಾಮಕ್ಕೂ ಹೋಗ್ಬೋದು. ಪಂಚಾಯತಿಯವರು ಟೂರ್ ಮಾಡ್ತಾ ಇದ್ದೀವಿ. ಪಂಚಾಯತಿಯವರು, ಬಾಲಣ್ಣವರು ಪ್ರತಿ ಪಂಚಾಯತಿನಲ್ಲೂ ಶಂಕುಸ್ಥಾಪನೆ ಆಗ್ಬೋದು, ಉದ್ಘಾಟನೆ ಆಗ್ಬೋದು, ಮತ್ತು ಗ್ರಾಮ ಸಭೆಗಳಾಗ್ಬೋದು. ಅಧಿಕಾರಿ ವರ್ಗದವರು ಎಲ್ಲ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು, ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವ್ರನ್ನ ಒಂದು ಪ್ರತಿಯೊಂದು ಗ್ರಾಮಕ್ಕೂ ತೆಗೆದುಕೊಂಡೋಗಿ ಅಲ್ಲಿ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತೇನು ಕಂದಾಯ ಇಲಾಖೆ ಸಮಸ್ಯೆ ಇತ್ತು, ಯಥೇಚ್ಛವಾಗಿತ್ತು. ಅದು ನಾವು ನೋಡ್ತಾ ಇದ್ದವು. ಬೆಳಿಗ್ಗೆ ಇದ್ರೆ ನಾವು ನೋಡ್ತಾ ಇದ್ದವು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂದಾಯ ಅದಾಲತನ್ನು ಮಾಡಿದ್ರು, ಸರ್ವೆ ಅದಾಲತನ್ನು ಮಾಡಿದ್ರು. ಅದು ಏನಾಗ್ತಾ ಇದೆ, ಪ್ರತಿನಿತ್ಯ ಬಾಲಣ್ಣವರು ಇವತ್ತು ಸಹ ಅಧಿಕಾರಿಯವರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ, ಎಷ್ಟು ಅಪ್ಲಿಕೇಶನ್ ಬಂದೋ, ಅಪ್ಲಿಕೇಶನ್ಗೆ ಏನು ಆನ್ಸರ್ ಮಾಡ್ತಾ ಇದ್ದೀರಾ ಅಂತೇಳಿ ಅದಕ್ಕೆ ಒಂದು ಭಾಗವನ್ನು ಮಾಡಿದ್ದಾರೆ. ಪ್ರತಿಯೊಂದು ಬಂದಂಥ ನಮ್ಮಲ್ಲಿ ಮಾಡಬಳ್ಳು ಕಸಬ ಉದಾಹರಣೆಗೆ ಹೇಳಬೇಕು, ಮಾಡಬಳ್ಳು ಕಸಬ ಬಂದಂಥ 1200 ಚಿಲ್ಲರೆ ಅರ್ಜಿ ಸಂಬಂಧಪಟ್ಟಂತೆ ಅವನ್ನೆಲ್ಲರಿಗೂ ಯಾವ್ಯಾವ ಸಂಬಂಧಪಟ್ಟಿದ್ದು, ಖಾತೆ ಆಗಬೇಕಾ, ಇಲ್ಲ ಪೋಡಿ ಆಗಬೇಕಾ, ಇಲ್ಲ ಸರ್ವೆ ಆಗಬೇಕಾ, ಅದು ಸಂಬಂಧಪಟ್ಟಂತೆ ಎಲ್ಲರೂ ಸಹ ವಿಭಾಗವಾರು ಮಾಡಿ ಅದಾಗಲೇ ಈಗ ಎಲ್ಲ ಆರ್ ಐಗಳು ಕೊಟ್ಟಿದ್ದಾರೆ. ಆರ್ ಐಗಳು ಸ್ಕೂಟಿ ಮಾಡಿ ಏನು ನಿಮ್ಮ ಕೈಲಿ ಆಗತ್ತಾ ಆಗಲ್ವಾ ಅನ್ನೋದನ್ನ ರಿಪೋರ್ಟ್ ಕೊಡಬೇಕು. ಈಗ ಒಂದು ನಾನು 2-3 ದಿವಸದಲ್ಲಿ ಅದನ್ನು ಒಂದು ಮೀಟಿಂಗ್ ತಗೊಳ್ತಾ ಇದ್ದಾರೆ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಸ್ಟೆಪ್ಪು ಅಂತೇಳಿ. 1 ತಿಂಗಳೊಳಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ನ್ಯಾಯ ಒದಗಿಸ್ಕೊಡ್ತೀವಿ 1 ತಿಂಗಳೊಳಗಡೆ ಅವ್ರ ಅರ್ಜಿಗಳನ್ನ ತಗೊಂಡು ನ್ಯಾಯ ಒದಗಿಸ್ಕೊಡ್ತೀವಿ. ಆಗಲೇ ಇಲ್ಲ ಅಂತ ಹೇಳಿದವ್ರನ್ನ ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳನ್ನ ಕರೆಸಿ ಅದನ್ನು ಸಮಸ್ಯೆ ಬಗೆಹರಿಸ್ಕೊಂಡು ಅದಕ್ಕೂ ಆಗಲೇ ಇಲ್ಲ ಅಂತ ಹೇಳಿದ್ರೆ ಒಂದು ಎಂಡಾರ್ಸ್ಮೆಂಟ್ ಕೊಡ್ತೀವಿ, ನೀವು ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿ. ಇಷ್ಟೆಲ್ಲ ಕೆಲಸಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಮಾಡ್ತಾ ಇರಬೇಕಾದ್ರೆ ದಯಮಾಡಿ ಇವೆಲ್ಲ ಚಿಂತನೆ ಏನಾಗಿದೆ, ನಿಮ್ಮ ಕೈಲಿ ಏನಾಗುತ್ತೆ ಅಭಿವೃದ್ಧಿ ಮಾಡಲಿಕ್ಕೆ, ಮಾಗಡಿ ತಾಲೂಕು ಏನು ಮಾಡ್ಬೋದು, ನಿಮ್ಮ ಸಂಸದರಿದ್ದಾರೆ ಕರ್ಕೊಂಡು ಮಾಡಿ. ದಯಮಾಡಿ ಇವೆಲ್ಲ ಟಿಕೆಟ್ಗಳನ್ನ ಬಿಡಬೇಕು ದಯಮಾಡಿ. ಯಾಕಂದರೆ ಇದು ಎಲ್ಲ ಒಂದು ಕಡೆ ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಆಗಬೇಕಾದ್ರೆ ಈ ಸಣ್ಣ ಪುಟ್ಟ ಅಡೆತಡೆಗಳು ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯ ವಾಟ್ ಓಡಿಸೋದಾಗ್ಬೋದು, ಅವಕ್ಕೂ ದಿನನಿತ್ಯ ಬಾಲಣ್ಣವರು ಸ್ಪಂದನೆ ಮಾಡ್ಕೊಂಡು ಅಧಿಕಾರಿಗಳವ್ರಿಗೆ ದಿನ ನೆಟ್ಕೊಂಡು ನೋಡ್ತಾ ಇದ್ದೀರಿ. ಈಗ ರಾತ್ರಿ 8 ಗಂಟೆ 9 ಗಂಟೆಲೆಲ್ಲ ಇವತ್ತು ಕೆಲಸ ಕಾರ್ಯಗಳು ಯಾವ ಥರ ನಡೀತಾ ಇದೆ ಅಂತೇಳಿ ಬಾಲಣ್ಣವ್ರು ಪಂಚಾಯತಿ ಟೂರ್ ಮುಗಿಸ್ಕೊಂಡ್ಬಂದ್ರು ಮಾಗಡಿದಲ್ಲಿ ವಾರದಲ್ಲಿ 1-2 ದಿವಸ ಇಟ್ಕೊಂಡು ನೈಟ್ ಇಲ್ಲೇ ಆಲ್ಟ್ ಆಗಿ ರಾತ್ರಿ ಹೊತ್ತು ಬೆಳಿಗ್ಗೆ ಹೊತ್ತೆಲ್ಲ ಒಂದು ರೌಂಡ್ ಹಾಕೊಂಡು ಯಾವ ಗುಣಮಟ್ಟದ ಕೆಲಸ ಆಗ್ತಾ ಇದೆ ಅಂತೇಳಿ ಇವತ್ತು ನಾವು ಅಂದ್ಕೊಂಡೇ ಇರಲಿಲ್ಲ. ಇವತ್ತೇನು ನಮ್ಮ ಕೆಂಪೇಗೌಡ ಸರ್ಕಲಿಂದ ನಾವೇನು ರೋಡ್ ಹೋಗ್ತಾ ಇದೆ, ಇವತ್ತು ತಿರುಮಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೆ, ಆ ರೋಡು ನಾವು ಅನ್ಕೊಳ್ಳಿಲ್ಲ. ಈ ಮಟ್ಟಕ್ಕೆ ಆಗುತ್ತೆ ಅಂತ ಅನ್ಕೊಳ್ಳಿಲ್ಲ. ನೋಡಿ ಯಾವ ಮಟ್ಟದ ಗುಣಮಟ್ಟದ ಕೆಲಸಗಳಾಗ್ತಾ ಇದೆ ನೋಡ್ಕೊಂಡು, ಆ ಮಟ್ಟದ ಗುಣಮಟ್ಟಗಳ ಕೆಲಸ ಆಗ್ತಾ ಇದೆ. ಆ ಗಾಂಧಿ ಸ್ಟ್ಯಾಚ್ಯೂ ನಾವೆಲ್ಲೂ ನೋಡೇ ಇಲ್ಲ ಆ ಥರದ್ದು. ನಾವೆಲ್ಲೋ ಡೆಲ್ಲಿಯಿಂದ ಹೋಗ್ಬೇಕಾದ್ರೂ ಆ ಥರ ವಿಗ್ರಹ ಕಾಣ್ತಾ ಇಲ್ಲ. ಆ ಥರ ಒಂದು ಸಾಧನೆ ಮಾಡ್ತಾ ಇದ್ದೀವಿ. ತಿರುಮಲಿ ಗೇಟಲ್ಲಿ ಮಾಂಡವ ಋಷಿಗಳದೊಂದು ಮಾಡ್ತಾ ಇದ್ದೀವಿ. ಹೊಸಪೇಟೆ ಗೇಟಲ್ಲಿ ನಮ್ಮ ಅಗ್ನಿಬಂದಿಗರ ಸ್ವಾಮಿದು ಮಾಡ್ತಾ ಇದ್ದೀವಿ. ಇದರಲ್ಲಿ ಸೋಮೇಶ್ವರ ಕಾಲೋನಿಯಲ್ಲಿ ವಾಲ್ಮೀಕಿದು ಮಾಡ್ತಾ ಇದ್ದೀವಿ. ಇನ್ನು ಹಲವಾರು ಸರ್ಕಾರಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಚಿಂತನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಸಹಕಾರ ಕೊಡಿ. ಇಲ್ಲ ಬೇಡ ಇಂಥದ್ದು ಕಡೆ ಮಾಡಬೇಕು ಅಂತ ಬಂದು ಚರ್ಚೆ ಮಾಡಿ ಅದನ್ನು ಬಿಟ್ಟು ಈ ಥರ
ವ್ಯಂಗ್ಯವಾಗಿ ಮಾತಾಡೋದನ್ನ ದಯವಿಟ್ಟು ಕಮ್ಮಿ ಮಾಡಬೇಕು ಅಂತೇಳಿ ನಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ತಾಲೂಕು ಅಧ್ಯಕ್ಷ ಶಿವಣ್ಣವರು ಹಲವಾರು ಮುಖಂಡರು, ನಮ್ಮ ಚಿಕ್ಕರಾಜಣ್ಣ ತಂಗಿಗುಪ್ಪೆ ಅಧ್ಯಕ್ಷ ಚಿಕ್ಕರಾಜಣ್ಣ ಅವರು, ನಮ್ಮ ಜಯಮಕ್ಕ ಅವರು, ನಮ್ಮ ಕುಮಾರಣ್ಣ ಸ್ಥಾಯಿ ಸಮಿತಿಯ ಕುಮಾರಣ್ಣ ಅವರು, ಎಲ್ಲರೂ ಮುಖಂಡರು, ನಮ್ಮ ರಘುನಾಥಕ್ ಅವರು, ಗಂಗರಾಜ್ ಅವರು ಎಲ್ಲ ಬಂದಿದ್ದು ಅವ್ರಿಗೆಲ್ಲ ಸ್ವಾಗತವನ್ನು ಕೊಡ್ತೀನಿ. ಶಿವಣ್ಣವರು ಇದು ಬಗ್ಗೆ ಒಂದೆರಡು ಮಾತಾಡ್ತಾರೆ. ದಯಮಾಡಿ ನಾನು ಪದೇ ಪದೇ ಕೇಳ್ಕೊಳ್ಳೋ ಪ್ರಶ್ನೆ, ಅಭಿವೃದ್ಧಿ ಆಗ್ತದೆ, ಅಭಿವೃದ್ಧಿಗೆ ನೀವು ನಿಮ್ಮ ಕೈ ಜೋಡಿಸಿ, ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ನಾನು ಕೈ ಮುಗಿ ಕೇಳ್ತೇನೆ.